ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಾನಿಧ್ಯ. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಿರೋದು. ನಾನು ಓದುತ್ತಿದ್ದೇನೆ. ಇವಾಗ ನಾವು ಹೇಗೆ ಕುಂಬಳಕಾಯಿ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಮ್ಮ ತಾತ ತೊಳೆದು ಹೆಚ್ಕೊಳ್ತಿದ್ದಾರೆ. ಹೆಚ್ಕೊಂಡಾದ್ಮೇಲೆ ಇವಾಗ ನಾವು ಉಪ್ಪು, ಇಂಗು, ಮೆಣಸಿನಕಾಯಿ, ಕೊತ್ತಂಬರಿ, ಆಮೇಲೆ ನಿಂಬೆಹಣ್ಣು, ಜೀರಿಗೆ ಇಟ್ಕೊಂಡಿದ್ದೀವಿ. ನೋಡಿ, ಇವಾಗ ಕಟ್ ಮಾಡ್ತಿದ್ದಾರೆ. ಕಟ್ ಮಾಡಾದ್ಮೇಲೆ ಇವಾಗ ನಾವು ಪೀಲ್ ಮಾಡ್ತಿದ್ದೀವಿ. ಆ ಪೀಲ್ನ ಸಿಪ್ಪೆನ ನಾವು ಯೂಸ್ ಮಾಡ್ಬೋದು. ಸಂಡಿಗೆ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆಮೇಲೆ ಜ್ಯೂಸಿಗೂ ಯೂಸ್ ಮಾಡ್ಬೋದು ನಾವು. ಇವಾಗ ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಮಾಡಾದ್ಮೇಲೆ ನಾವಿವಾಗ ಮಂಡಕ್ಕಿ ಇಟ್ಕೊಂಡಿದ್ದೀವಿ. ಮಂಡಕ್ಕಿನ ನೀರೊಳಗಡೆ ಹಾಕಬೇಕು. ಆದಮೇಲೆ ಮಿಕ್ಸಿಗೆ ನಾವು ಮೆಣಸಿಕಾಯಿ, ಇಂಗು, ಉಪ್ಪು, ಆಮೇಲೆ ನಿಂಬೆಹಣ್ಣು ಹಾಕಬೇಕು. ಇರೋದೆಲ್ಲ ಹಾಕಬೇಕು. ಆಮೇಲೆ ರುಬ್ಕೊಂಡಾದ್ಮೇಲೆ ಇವಾಗ ಅದು ಮಂಡಕ್ಕಿ ತೊಯ್ಸ್ಕೊಂಡು ಹೊರಗಡೆ ತಕ್ಕೊಂಡಾದ್ಮೇಲೆ ಅದನ್ನು ಅದ್ರೊಳಗಡೆ ಮಿಕ್ಸಿ ಒಳಗಡೆ ರುಬ್ಬಿನ ಅದ್ರೊಳಗಡೆ ಹಾಕಬೇಕು. ಮಂಡಕ್ಕಿ ಒಳಗಡೆ ಹಾಕಾದ್ಮೇಲೆ ನಾವು ಇವಾಗ ಪಂಪ್ಕಿನ್ ಪೋಹ ರೆಡಿ ಆಗುತ್ತೆ. ಮಿಕ್ಸ್ ಮಾಡಾದ್ಮೇಲೆ ನಾವು ಕೊತ್ತಂಬರಿ ಹಾಕ್ಕೊಂಡ್ರೆ ಪಂಪ್ಕಿನ್ ಪೋಹ ರೆಡಿ. ಅದು ಬುದ್ಧಿ ಚುರುಕು ಮಾಡುತ್ತೆ ಮತ್ತು ನಾವು ಸ್ಟ್ರಾಂಗಾಗಿ ಹೆಲ್ದಿಯಾಗಿ ಇರ್ತೀವಿ. ಥ್ಯಾಂಕ್ ಯು.